ನಾಡು ಕಂಡ ಧೀಮಂತ ರಾಜಕಾರಣಿ, ದೂರದೃಷ್ಟಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ. ನಾವು ನಿನ್ನೆಯಿಂದಲೂ ಕೂಡ ಮಾತನಾಡುವಾಗ ಹೇಳ್ತಾ ಇದ್ವಿ, ಪಕ್ಷಾತೀತವಾಗಿ ಆಪ್ತರು ಅಂತ ಅನ್ನಿಸ್ಕೊಳ್ಳೋರು ಇದ್ದರು ಎಸ್.ಎಂ. ಕೃಷ್ಣ ಅವರಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಬಂದಿದ್ದಾರೆ ಸೋಮನಹಳ್ಳಿಗೆ, ಗಮನಿಸ್ತಾ ಇದ್ದೀರಿ. ಅಂತಿಮ ನಮನವನ್ನು ಸಮರ್ಪಣೆ ಮಾಡ್ತಿದ್ದಾರೆ ಎಸ್.ಎಂ. ಕೃಷ್ಣ ಅವರಿಗೆ. ಇವತ್ತು ಸಾಮಾನ್ಯವಾಗಿ ಹೀಗೊಬ್ಬ ಧೀಮಂತ ನಾಯಕರನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳು, ಅದರಲ್ಲೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರ ಕುರಿತಾಗಿ ತಮ್ಮ ಅನುಭವವನ್ನು ಅಕ್ಷರದ ರೂಪದಲ್ಲಿ ಸಾಮಾನ್ಯವಾಗಿ ಪ್ರಕಟ ಮಾಡ್ತಾರೆ. ಇವತ್ತಿನ ಬಹುತೇಕ ದಿನಪತ್ರಿಕೆಗಳಲ್ಲಿ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಬರೆದ ಅವರ ಅಭಿಪ್ರಾಯಗಳ ಅಕ್ಷರ ಸ್ವರೂಪವನ್ನು ನಾವು ಕಾಣಲಿಕ್ಕೆ ಸಿಕ್ಕಿತ್ತು. ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಈ ನೆಲದಲ್ಲಿ ಕನ್ನಡದ ವರ್ಣಮಾಲೆಯನ್ನು ಕಲಿತಿದ್ದ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿದ್ರು ಅಂತೇಳಿ, ಬಹುಶಃ ಮಾಡ್ತಿದ್ದಾಗ ಅಂಥೇಳಿ. ಅಂದರೆ ನಮ್ಮ ನಾಡಿನ ಸೌಭಾಗ್ಯ ಅಂತ ಹೇಳ್ಬೋದಾ ರೇಷ್ಮೆ ಸರ್? ಅಂದರೆ ನೋಡಿ, ಒಬ್ಬ ಈ ಮಣ್ಣಿನ ಸೊಗಡನ್ನು ಅರ್ಥ ಮಾಡಿಕೊಂಡು ಈ ಮಣ್ಣಿನ ನಾಯಕ ಅನ್ನಿಸ್ಕೊಂಡವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ವಿದೇಶದಲ್ಲಿ ಕಲಿತು ಬಂದು ಕೂಡ ನಮ್ಮ ನಾಡನ್ನು ಮಹೋನ್ನತವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಕನಸನ್ನು ಕಂಡ ಮುಖ್ಯಮಂತ್ರಿಯನ್ನು ಕೂಡ ನಾವು ವಿಟ್ನೆಸ್ ಮಾಡಿದ್ದೇವೆ. ಈ ವಿದೇಶಿ ವ್ಯಾಸಂಗ ಮಾಡಿ ಬಂದವ್ರನ್ನೆಲ್ಲ ಹೈಟೆಕ್ಕು, ವೈಟ್ ಕಾಲರು ಅಂತ ಇತ್ಯಾದಿ ಗೇಲಿ ಮಾಡೋ ಪ್ರವೃತ್ತಿ ಅದು ಒಳ್ಳೇದಲ್ಲ. ನೆನಪಿರಲಿ, ಗಾಂಧೀಜಿ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದ ಬಹುತೇಕ ನಾಯಕರು ಎಲ್ಲರೂ ಕೂಡ ವಿದೇಶಿ ವ್ಯಾಸಂಗ ಮಾಡಿದ್ದಾರೆ. ಅವರೆಲ್ಲ ಖುದ್ದು ಗಾಂಧೀಜಿ ಅವರೇ. ಗಾಂಧೀಜಿ ವಾಸ್ ದಿ ಮೋಸ್ಟ್ ಫೇಮಸ್ NRI. 21 ವರ್ಷಗಳ ಕಾಲ ಅವರು ದಕ್ಷಿಣ ಆಫ್ರಿಕಾ ಬಂದ್ರು. ಆಮೇಲೆ ಅವ್ರ ಜೊತೆಗಾರರೆಲ್ಲರೂ, ಅಂಬೇಡ್ಕರ್ ಕೂಡ ಅಷ್ಟೇ, ತಮ್ಮ ಯೌವನದ ಅತ್ಯುತ್ತಮ ದಿನಗಳೆಲ್ಲ ವಿದೇಶದಲ್ಲೇ ಕಳೆದಿದ್ರು. ಅಮೆರಿಕದ 2 ವಿಶ್ವವಿದ್ಯಾಲಯಗಳ ಡಾಕ್ಟರೇಟು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಡಾಕ್ಟರೇಟು, ಬ್ಯಾರಿಸ್ಟರ್ ಪದವಿ ಎಲ್ಲ ಪಡ್ಕೊಂಡಿದ್ರು. ಜವಾಹರ್ಲಾಲ್ ನೆಹರು, ಗಾಂಧೀಜಿಯಿಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಅವರೆಲ್ಲರೂ ಫಾರಿನ್ ಎಜುಕೇಟೆಡ್. ಹಾಗಾಗಿ ಆ ಕೃಷ್ಣ ಅವರ ಪೀಳಿಗೆನ ಆ ಥರ ಇತ್ತು. ಇವರು ಸ್ವಾತಂತ್ರ್ಯ ಬಂದಾಗ ಅವ್ರಿಗೆ 14 ವರ್ಷ ಆಗ್ತಾರೆ, ಮೆಟ್ರಿಕ್ಯುಲೇಷನ್ 10ಕ್ಕೆ ಬಂದಿದ್ರು ಅಂತ ಕಾಣುತ್ತೆ. ಆಮೇಲೆ ಅವರೆಂದು ತಮ್ಮ ಕುಟುಂಬದ ಶ್ರೀಮಂತಿಕೆಯನ್ನು ಬಚ್ಚಿಟ್ಕೊಂಡು ಬೂಟಾಟಿಕೆ ಮಾಡಿದವರಲ್ಲ. ಯಾಕಂದ್ರೆ ಬಡವರನ್ನ ಮೆಚ್ಚಿಸ್ಲಿಕ್ಕೆ ಸಾದಾ ಉಡುಪು ಧರಿಸ್ಬಿಟ್ಟು, ಆ ಥರ ವೇಷಭೂಷಣ ಧರಿಸ್ಬಿಟ್ಟು ಎಂದೂ ಆ ಎಡಬಿಡಿಂಗಿತನ ಮಾಡಲೇ ಇಲ್ಲ. ತಮಗೆ ಅನಿಸಿದ ರೀತಿಯಲ್ಲಿ ಅವರ ಪೋಷಾಕು ಧರಿಸೋದ್ರಲ್ಲಾಗಲಿ, ತಮ್ಮ ಪ್ರೆಸೆಂಟ್ ಮಾಡ್ಕೊಳ್ಳೋದ್ರಲ್ಲ, ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟುತನ, ಸೊಗಸುಗಾರಿಕೆ. ಕೇವಲ ವೇಷಭೂಷಣ ಮತ್ತು ಮೇಕಪ್ನಲ್ಲಿ ಅಷ್ಟೇ ಅಲ್ಲ, ಅವ್ರ ಮನೆಗೆ ಹೋದ್ರೆ ಸಾಕು, ಆ ಪೀಠೋಪಕರಣಗಳ ಆಯ್ಕೆ, ಅವುಗಳನ್ನ ಜೋಡಿಸಿಟ್ಟಿರೋ ರೀತಿ. ಅವ್ರು ಸರ್ಕಾರಿ ನಿವಾಸದಲ್ಲಿದ್ದಾಗಲೂ ಅಷ್ಟೇ, ಮುಖ್ಯಮಂತ್ರಿ ಅಧಿಕೃತ ನಿವಾಸ ಕಾವೇರಿ, ಎಸ್.ಎಂ. ಕೃಷ್ಣ 4.5 ವರ್ಷಗಳ ಕಾಲ ಹೇಗಿತ್ತು, ತದನಂತರ ಹೇಗೆ ರೂಪಾಂತರಗೊಳ್ತು ನೀವೇ ಪ್ರತ್ಯಕ್ಷವಾಗಿ ನೋಡ್ಬೋದು. ಅದೇ ರೀತಿ ಅವರ ಸಮಯ ಪಾಲನೆ, ಪ್ರತಿ ದಿವಸ 9 ಗಂಟೆ ಕರೆಕ್ಟಾಗಿ ರೆಡಿಯಾಗಿ ಕೂತ್ಕೊಂಡ್ಬಿಡ್ತಾ ಇದ್ರು ಹಾಲಲ್ಲಿ, ಸಾರ್ವಜನಿಕರ ಅಹವಾಲುಗಳು, ಶಾಸಕರ ಅಹವಾಲುಗಳನ್ನೆಲ್ಲ ಸ್ವೀಕರಿಸಲಿಕ್ಕೆ. ಸೊ ಆ ಶಿಸ್ತು, ಅಚ್ಚುಕಟ್ಟುತನ, ಸೊಗಸುಗಾರಿಕೆಯನ್ನು ಸಾರ್ವಜನಿಕರಿಗೆ ಬಂದು ತಂದಿದ್ದಷ್ಟೇ ಅಲ್ಲ, ತಮ್ಮ ದೂರದರ್ಶನ ಮತ್ತು ಕ್ರಿಯಾಶೀಲತೆಯನ್ನು ಕೂಡ ತೋರಿಸಿದ್ರು. ಒಂದು ಸಂದರ್ಭ 21ನೇ ಶತಮಾನದ ಕೊಂಡಿಯಾಗಿ ಕೆಲಸ ಮಾಡಿದ್ರು. ಹಳೆ ಮೌಲ್ಯಗಳನ್ನ ಇಟ್ಟುಕೊಂಡು ನವ ಕರ್ನಾಟಕ ಕಟ್ಟುವಂಥ ಎಲ್ಲ ಧೀಮಂತಿಕೆ ಅವರಲ್ಲಿತ್ತು. ಅವ್ರು ಮಾಡಿರುವಂಥ ಕೆಲಸ ಎಲ್ಲರೂ ಕೂಡ ಗೊತ್ತಿದೆ. ಆದರೆ ಅವರ ಮೌಲಿಕವಾಗಿರುವಂಥ ಮಾರ್ಗದರ್ಶನ ಭಾಳ ಅವಶ್ಯಕತೆ ಇತ್ತು. ಈ ಸಂದರ್ಭದಲ್ಲಿ ಅವ್ರನ್ನ ಕಳ್ಕೊಳ್ತಿರುವಂಥದ್ದು ತುಂಬಲಾರದ ನಷ್ಟ. ಎದೆ ಭಾರದಿಂದ ಅವ್ರನ್ನ ವಿದಾಯ ಮಾಡುವಂಥ ಪ್ರಸಂಗ ಬಂದಿರೋದು ನಮಗೆ ಭಾಳ ಕಷ್ಟ ಕೊಡ್ತದೆ. ವರ್ಣರಂಜಿತ ರಾಜಕಾರಣಿ ಯಾವ ವಿಚಾರಕ್ಕೆ ನಿಮಗೆ ನೆನಪಾಗ್ತಾರ? ಅವರು ನಡೆ ನುಡಿ, ಅವರ ಡ್ರೆಸ್ಸಿಂಗು, ಅವರ ಮಿತುವೆ ಭಾಷೆ, ಒಂದು ಸಣ್ಣ ಮಗುವಿನ ಥರ ಎಲ್ಲರನ್ನೂ ಕೂಡ ಮಾತಾಡ್ತಾ ಇದ್ರು. ಹಲವಾರು ಪ್ರಸಂಗ ಇದೆ ನಮ್ಮದು ಅವ್ರದ್ದು. ವಯಸ್ಸಿಗೆ ಮೀರಿ ಒಂದು ಸಂಬಂಧ ಬೆಳೆಸುವಂಥ ಒಂದು ಚಾಣಾಕ್ಷತನ ಅವರಲ್ಲಿತ್ತು. ಮೋದಿ ಅವರು ಭಾವುಕ ಪತ್ರ ಕಳಿಸಿದ್ರು. ನಿನ್ನೆ ನೀವು ಎಸ್.ಎಂ. ಕೃಷ್ಣ ಅವರ ಪತ್ನಿಯ ಪಕ್ಕದಲ್ಲಿ ಕೂತ್ಕೊಂಡು ಆ ಪತ್ರವನ್ನು ತಿಳಿ ಹೇಳ್ತಾ ಇದ್ರಿ. ಆ ಸಂದರ್ಭದಲ್ಲಿ ಏನಾಯಿತು ಹೇಳ್ಬೋದಾ? ಅದು ಭಾಳ ಭಾವನಾತ್ಮಕವಾಗಿರುವ ಪತ್ರ ಇತ್ತು. ಅವ್ರ ಜೊತೆ ಕಳೆದ ಕ್ಷಣಗಳ ಬಗ್ಗೆ ಮತ್ತು ಏನು ಕೊಡುಗೆ ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ ಅನ್ನೋದು ಭಾಳ ಅಚ್ಚುಕಟ್ಟಾಗಿ ಭಾಳ ಮನಮುಟ್ಟುವ ರೀತಿಯಲ್ಲಿ ಬರೆದಿದ್ದರು. ಶ್ರೀಮತಿ ಎಸ್.ಎಂ. ಕೃಷ್ಣ ಅವರ ಕಣ್ಣಲ್ಲಿ ನೀರು ಬಂದಿರುವಂಥದ್ದು ತಾವು ಕೂಡ ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ. ಕೊನೆಯಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಅವರ ಮೌಲ್ಯಗಳನ್ನು ನೆನಪಿಸಿಕೊಂಡು ಮುಂದಿನ ದಾರಿ ಸಾಗಬೇಕು, ಅದೇ ನಿಜವಾದ ಶ್ರದ್ಧಾಂಜಲಿ. ಇದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಸಿದ್ಧಾಂತಗಳ ಬಗ್ಗೆ ಮಾತನಾಡೋದಾದ್ರೆ ನನಗಿರೋ ಚಿಕ್ಕ ಕುತೂಹಲ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಪತ್ರಿಕೋದ್ಯಮದಿಂದ ಬಹಳ ದೂರ, ಇನ್ನು ಕಾಲೇಜು ಇರಲಿಲ್ಲ ಅನ್ಸುತ್ತೆ ಬಹುಶಃ. ಹೀಗಾಗಿ ನೀವೆಲ್ಲ ಹತ್ತಿರದಿಂದ ಪೀರಿಯಡಲ್ಲಿ ಆ್ಯಕ್ಟಿವ್ ಜರ್ನಲಿಸಮಲ್ಲಿ ಇದ್ದಿದ್ದರಿಂದ ಕೇಳ್ತಾ ಇದ್ದೀನಿ ಸರ್. ನಾವು ಇತ್ತೀಚೆಗೆ ಗಮನಿಸ್ತಾ ಇರೋ ಹಾಗೆ ಸಿದ್ಧಾಂತದ ಬಗ್ಗೆ ಮೇಲ್ನೋಟಕ್ಕಂತೂ ಬಹಳ ಗುದ್ದಾಟ ಆಗುತ್ತೆ, ಒಳಗೆ ಎಷ್ಟಿದೆಯೋ ಎಲ್ಲೋ ಗೊತ್ತಿಲ್ಲ ರಾಜಕಾರಣಿಗಳಲ್ಲಿ.
ಬಟ್ ಎಸ್ ಎಂ ಕೃಷ್ಣ ಅವರು ಲೆಫ್ಟು ರೈಟು ಈ ರೀತಿಯ ಸಿದ್ಧಾಂತಗಳಿಗೆ ಅಂಟ್ಕೊಂಡವ್ರು ಆಗಿದ್ರಾ ಅಂತ ಹೇಳಿ? ಇಲ್ಲ 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 ಇಲ್ಲ, ಯಾವತ್ತೂ ನಾನು ಅವರ ನಡವಳಿಕೆಯಲ್ಲಿ ನನಗೆ ಹಂಗೆ ಕಾಣಿಸ್ಲಿಲ್ಲ. ದೋ ಹಿ ವಾಸ್ ಇನ್ ಅ ಲಾಂಗರ್ ಟೈಮ್ ಫಾರ್ ಕಾಂಗ್ರೆಸ್ನಲ್ಲಿ ನೋಡಿ, ಶ್ರೀಮಂತರ ಮನೆತನದಿಂದ ಬಂದ್ರೂ ಕೂಡ, ಫಾರಿನ್ನಲ್ಲಿ ವ್ಯಾಸಂಗ ಮಾಡಿದರೂ ಕೂಡ, ಯಾಕೆ ಹಾಗಾದರೆ 1962 ಒಂದು ಫಾರಿನ್ ರಿಟರ್ನ್ ಯಾಕೆ ಅವ್ರನ್ನ ಮದ್ದೂರಿನ ಜನ ಜೈಂಟ್ ಕಿಲ್ಲರ್ ಅವರು HK ವೀರಣ್ಣಗೌಡರು KPCC ಅಧ್ಯಕ್ಷರು, ಮುಖ್ಯಮಂತ್ರಿ ಅಭ್ಯರ್ಥಿ, ಅವರನ್ನು ಸೋಲಿಸುವಾಗ ಪಕ್ಷೇತರಾಗಿ ಕೆಲ್ಸಿದ್ರು ಅಂದರೆ ಏನೋ ಒಂದು ನಿರೀಕ್ಷೆ ಇತ್ತಾಗ. 1962 ಅಂಥ ಒಂದು ನಿರೀಕ್ಷೆ ಇದ್ದದ್ದಕ್ಕೆ ಅವ್ರನ್ನಲ್ಲಿ ಗೆಲ್ಲಿಸಿದ್ದು. ಇರಲಿ, ನಂತರ ಅಲ್ಲೇ ಸ್ಥಳೀಯ ಗುಂಪುಗಾರಿಕೆ ಬೇರೆ ಬೇರೆ ಇದೆ. ನಾವು ವೃತ್ತಿಗೆ ಬಂದಾಗ ನಾನು ಅವ್ರನ್ನ 1989 ಆ ಚುನಾವಣೆಯಿಂದ ತುಂಬ ಹತ್ತಿರ ನೋಡಿದ್ದೀನಿ. ಅವ್ರು 99 ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಮಂಡ್ಯದಿಂದ ನಾನು ಅಲ್ಲಿ ಮಂಡ್ಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮಂಡ್ಯ ಪತ್ರಕರ್ತರನ್ನ ಅಲ್ಲಿ ಕಳ್ಕೊಂಡು ಅವರ ಚೇಂಬರಲ್ಲಿ ನಾನು ಅವ್ರನ್ನ 99ರಲ್ಲಿ ಚಿಟ್ಚಾಟ್ ಮಾಡಿದ್ದೀನಿ. 1999 ಮಾಡೋ ಮುನ್ನ ನನ್ನ ಇದು ನೆಟ್ ಲೋಗೋ ನೋಡ್ಬಿಟ್ಟು ವಿಚಿತ್ರ ಫಸಿ ಹಿರಿಯ ಪತ್ರಕರ್ತರನ್ನ ಅವ್ರು ಕೇಳ್ತಾರೆ, ವಾಟ್ ಈಸ್ ದಿಸ್, ಹೌ ಮೆನಿ ಪೀಪಲ್, ಇದು ಎಷ್ಟು ಜನರಿಗೆ ರೀಚ್ ಆಗುತ್ತೆ ಅಂತ. ಆಗ ಅವ್ರು ಭಾಳ ಎಕ್ಸ್ಪ್ಲೈನ್ ಮಾಡಿದ್ರು. ಕಮ್ ಜೆಂಟಲ್ಮೆನ್ ಸಿಟ್ ಅಂತ ಅಂದ್ಬಿಟ್ಟು ಈಗಿನ ಮುಖ್ಯಮಂತ್ರಿ ಅವ್ರು ಏನು CM ಚೇಂಬರ್ ಇದೆಯಲ್ಲ ವಿಧಾನಸೌಧ 3ನೇ ಮಾಡಿಯಲ್ಲಿ ನನ್ನನ್ನು 99ರಲ್ಲಿ ನಾನು ಹುಡುಗ ನನಗೊಂದು ಚಿಟ್ಚಾಟ್ ಕೊಟ್ಟರು. ನಾನು ಒಬ್ಬ ಮುಖ್ಯಮಂತ್ರಿಯ ಚಿಟ್ಚಾಟು ಒಬ್ಬ ಲೋಕಲ್ ಚಾನೆಲ್ ಹುಡುಗನಿಗೆ ಮಂಡ್ಯದ ಒಂದು ಮನಸ್ಸಿನ ಮೇಲೆ ಅತ್ಯಂತ ಆಘಾತ ಉಂಟು ಮಾಡಿದೆ. 7.5 ಕೋಟಿ ಕನ್ನಡಿಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ನೀಡಲಿ ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಶಾಶ್ವತವಾಗಿ ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಉಳಿದಿದೆ. ಅದರಲ್ಲೂ ವಿಶೇಷವಾಗಿ IT-BT ಸೆಕ್ಟ್ರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಕ್ರಾಂತಿಕರವಾದಂಥ ತೀರ್ಮಾನಗಳು ಸಾಕಷ್ಟು ಕಂಪ್ನಿಗಳಿಗೆ ಬೆಂಗಳೂರದತ್ತ ಕರೆತಂದು ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಪುರುಷ ಸನ್ಮಾನ್ಯ SM ಕೃಷ್ಣ ಸಾಹೇಬರು. ಅಷ್ಟೇ ಅಲ್ಲ, ಇವತ್ತು ಹೊರಭಾಗದಲ್ಲಿ ಇವತ್ತು ಹಲವಾರು ರಸ್ತೆಗಳನ್ನ ನಾವೇನು ಕಾಣ್ತಾ ಇದ್ದೇವೆ, ಅನೇಕ ಅಭಿವೃದ್ಧಿ ಅವರ ಒಂದು ಕಾಲ್ಗಡದಲ್ಲಿ ಆಗಿರ್ತಕ್ಕಂಥದ್ದು. ನಮ್ಮಂಥ ಯುವ ಸಮುದಾಯಕ್ಕೆ, ನನ್ನಂಥ ಎಷ್ಟೋ ಜನ ಯುವಕರಿಗೆ ಅವರ ಒಂದು ವ್ಯಕ್ತಿತ್ವ, ರಾಜಕಾರಣದ ವಿಷಯವನ್ನು ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದರೆ ಅವರಲ್ಲಿ ಇದ್ದಂಥ ಒಂದು ಸೌಹಾರ್ದತೆಯ ಒಂದು ಮನಸ್ಥಿತಿ ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. 2019 ಲೋಕಸಭಾ ಚುನಾವಣೆಯ ಮಂಡ್ಯದ ಫಲಿತಾಂಶದ ಬಳಿಕ ನಾನೊಂದು ಟ್ವೀಟನ್ನು ಮಾಡಿದ್ದೆ, ಒಂದು ಮೆಸೇಜನ್ನು ಹಾಕಿದ್ದೆ. ಆ ಸಂದೇಶವನ್ನು ನೋಡಿ ರೀಟ್ವೀಟನ್ನು ಮಾಡಿದರು. ಆ ಒಂದು ಟ್ವೀಟ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ನನ್ನ ಬೆನ್ನನ್ನು ತಟ್ಟಿ, ಯುವ ಸಮುದಾಯ ಚುನಾವಣೆಗಳ ಗೆಲುವು ಸೋಲು ಏನೇ ಇದ್ದರೂ ಕೂಡ ಸಮಚಿತ್ತವಾಗಿ ಸಮಾನ ಮನಸ್ಸಿಂದ